ಬಿಡಾಡಿ ನಾಯಿಗಳ ದಾಳಿಗೆ 14 ಕುರಿಮರಿಗಳ ಬಲಿ. ಪರಿಹಾರಕ್ಕೆ ರೈತರ ಆಗ್ರಹ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಲಮರಹಳ್ಳಿ ಗ್ರಾಮದ ಜಾಲಿಗೊಲ್ಲರಹಟ್ಟಿಯಲ್ಲಿ ಮನಕಲಕುವ ಘಟನೆ ನಡೆದಿದೆ. ರಂಗಸ್ವಾಮಿಯವರ ಪುತ್ರ ಪ್ರಕಾಶ್ ಅವರಿಗೆ ಸೇರಿದ್ದ ಕುರಿಹಟ್ಟಿಯಲ್ಲಿ ಮೇಯ್ತಾ ಇದ್ದ 25 ಕುರಿಮರಿಗಳ ಪೈಕಿ 14 ಕುರಿಮರಿಗಳು ಬಿಡಾಡಿ ನಾಯಿಗಳ ದಾಳಿಗೆ ಬಲಿಯಾಗಿದ್ದು, ಇನ್ನು ಕೆಲವು ಕುರಿಮರಿಗಳು ಗಂಭೀರ ಗಾಯಗೊಂಡು ಜೀವಕ್ಕಾಗಿ ಹೋರಾಟ ನಡೆಸುತ್ತಿವೆ. ಮಳೆ ಕೊರತೆ, ಬೆಳೆ ನಷ್ಟದಿಂದಲೇ ಸಂಕಷ್ಟದಲ್ಲಿರುವ ರೈತರಿಗೆ ಈ ಘಟನೆ ಮತ್ತೊಂದು ದೊಡ್ಡ ಆಘಾತವಾಗಿದೆ. ಜೀವನೋಪಾಯದ ಆಧಾರವಾಗಿದ್ದ ಕುರಿ ಮರಿಗಳನ್ನು ಕಳೆದುಕೊಂಡ ರೈತ ಪ್ರಕಾಶ್ ಕಣ್ಣೀರಿಡುತ್ತಾ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಗ್ರಾಮಸ್ಥರ ಆರೋಪದಂತೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಕೆಲ ಭಾಗಗಳಲ್ಲಿ ಮಾಂಸದ ಅಂಗಡಿಗಳು ಹೆಚ್ಚಾಗಿರುವುದರಿಂದ ಬಿಡಾಡಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಜೀವಕ್ಕೂ ಅಪಾಯ ಉಂಟಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಬಿಡಾಡಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಲು ತಕ್ಷಣ ವಿಶೇಷ ಕಾರ್ಯಾಚರಣೆ ನಡೆಸಬೇಕು. ಮೃತಪಟ್ಟ ಕುರಿಮರಿಗಳಿಗೆ ಸರ್ಕಾರದಿಂದ ನ್ಯಾಯಯುತ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ರೈತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ನಮಸ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೆಳಗೆರೆ ಪಂಚಾಯಿತಿ ಕಲಮರಹಳ್ಳಿ ಗ್ರಾಮದ ಜಾಲಿಗೊಲ್ಲರಹಟ್ಟಿ ಗ್ರಾಮದಲ್ಲಿ, ಮುಜರೆ ಗ್ರಾಮದಲ್ಲಿ ಇವತ್ತು ಇಲ್ಲಿ ರೈತರಿಗೆ ಭಾಳ ಅನಾಹುತ ಆಗಿದೆ. ಇಲ್ಲಿ ಪ್ರಕಾಶ್ ಮಗ ರಂಗಸಮ್ಮಣ್ಣರ ಮಗ ಪ್ರಕಾಶ್ ಅವರ 25 ಕುರಿಮರಿ ಏನಿದ್ವು, 25 ಕುರಿಮರಿ ಒಳಗಡೆ 14 ಕುರಿಮರಿನ ನಾಯಿಗಳು ಬಂದು, ಬೀದಿ ನಾಯಿಗಳು, ಈ ಬಿಡಾಡಿ ನಾಯಿಗಳು ಬಂದು ಕಚ್ಚಿ ಅವಳಿಗೆ ಪ್ರಾಣ ಹಾನಿ ಮಾಡಿದ್ದಾವೆ. ಆಮೇಲೆ ಇನ್ನೂ ಒಂದು 5-6 ಮರಿಗಳು ಅರೆಜೀವ ಸ್ಥಿತಿಲಿದ್ದಾವೆ. ಹಾಗಾಗಿ ಇಲ್ಲೇನು ಸಮಸ್ಯೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟವರು ಇವ್ರಿಗೆ ಒಂದು ಸ್ವಲ್ಪ ಪರಿಹಾರ ರೂಪದಲ್ಲಿ ಏನಾದರೂ ಇದು ಮಾಡಬೇಕು ಅಂತ ನಾವು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ. ನಿಮಗೆ ಎಷ್ಟು ಕುರಿ ಇದಾವಣ್ಣ? 60 ಕುರಿ. ಅದ್ರಾಗ ಮರಿ ಒಂದು 25 ಮರಿ ಇದ್ದು. ಸ್ವಲ್ಪ ಜ್ವರ ಮಾತಾಡೋಣ. ಒಂದು 25 ಮರಿ ಇದ್ದು. 25 ಮರಿ. 25 ಮರಿಯಾಗಿ 14 ಮರಿ ಸತ್ತು ಹೋಗಿದಾವೆ. ನಾಯಿ ಕಡ್ದು. ಇನ್ನೊಂದು 4-5 ಇನ್ನು ಅರ್ಜೀವ ಅದಾವೆ. ಹಂಗಾಗಿ ಇದು ಇಲ್ಲಿ ಯಾರು ನೋಡ್ಕತ್ತಿರಲ್ವಣ್ಣ? ಇಲ್ಲೆಲ್ಲ ಹಟ್ಟಿ ಎಲ್ಲ ಚೆನ್ನಾಗಿ ಬೇಲಿ ಎಲ್ಲ ಹಾಕೈತೆ. ಇಲ್ಲಿ ಹಾಕಿದ್ವಿ. ಅವು ಮನೆ ಹತ್ರ ಇಲ್ಲಿ ಯಾರು ಇರಲಿಲ್ಲ, ಬಂದು ತೂರೋಗಿದ್ದಾವೆ. ಒಳಗಡೆ ಹೋಗಿ ಅದೇ ಹೊಲ್ದಾಗೆ ಕೆಲಸ ಇರುತ್ತೆ, ಹೊಲ್ದಕ್ಕೆ ಹೋಗಿದ್ರಿ ಅನ್ಸುತ್ತೆ. ಕುರಿಯಕ್ಕೆ ಹೋಗಿದ್ರಣ್ಣ? ನಾನು ಕುರಿ ತಕ ಹೋಗಿದ್ದೆ. ಸರಿ. ನಮ್ಮ ಮನೆಯವರೆಲ್ಲ ಹೋಗಿದ್ದ, ಹೊಲ್ದಕ್ಕೆ ಹೋಗಿದ್ರಣ್ಣ. ಸೊಪ್ಪು ಕಟ್ಟಿ ನೀರು ಕುಡಿಸಿ ಹೋಗಿದ್ದಾರೆ. ಅದಾದ್ಮೇಲೆ ಬಂದು ಅದು ಭಾಳ ಅನಾಹುತ ಆಗ್ಬಿಟ್ಟೈತೆ. ನೋಡ್ರಿ, ಎಳೆ ಮರಿಗಳು ಕಳಿಸ್ರಿ ನನಗೆ. ಪ್ರಕಾಶ್ ಅಣ್ಣ ಅರ್ಧೇನು? ಅವರವೇ. ಸಾಕು. ಎದ್ರದು ನೋಡಿ, ಇದು ಇದಾಯ್ತಲ್ಲ. ಅದು ಅದೇ ನಿನ್ನ ಮುಂದದು ಅದೇ, ಆ ಮಕ್ಕಳದು ಅದೇ ಸುಸ್ತೆ. ಅದು ನಾನು ಸುಸ್ತು. ಇದು ಅದೇ. ಅದ್ರಾಗ ಇನ್ನೂ ಅಂಟದ ಅಲ್ಲೊಂದು ಮನೆ ಇತ್ತು. ಅಲ್ಲೊಂದು ಮನೆ ಇತ್ತು. ಅವು ಅಲ್ಲಿ ಸಮ್ಮತ್ತಂಗೆ ಇದೆ. ಓಕೆ, ಹೆಣ್ಣು ಮರ್ಯಾದ ಸಾಕು.